ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಇಂಡಿಯನ್ ಏರ್ಫೋರ್ಸ್ನಲ್ಲಿ ವರ್ಕ್ ಮಾಡಬೇಕಾ ಅಂತ ಅನ್ಕೊತಿದ್ರೆ ಇದೀಗ ಏರ್ಫೋರ್ಸ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇತ್ತು. ಫ್ಲೈಯಿಂಗ್ ಬ್ರಾಂಚ್ ಹಾಗೆ ಗ್ರೌಂಡ್ ಡ್ಯೂಟಿಯ ಟೆಕ್ನಿಕಲ್ ಹಾಗೆ ನಾನ್ ಟೆಕ್ನಿಕಲ್ ಬ್ರಾಂಚಸ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಸ್ಪೆಷಲ್ ಎಂಟ್ರಿಯಲ್ಲಿ NCC ಸ್ಪೆಷಲ್ ಎಂಟ್ರಿ ಮತ್ತು ಗೇಟ್ ಸ್ಕೋರ್ ಎಂಟ್ರಿ ಕೂಡ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈನ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದಕ್ಕೆ ನಿಮಗೆ ಅಪ್ಲೈ ಮಾಡೋದಕ್ಕೆ May 20th ಶುರುವಾಗ್ತಾ ಇರುತ್ತೆ. ಹಾಗೆ June 9th ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಇದೀಗ 100+ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಾವೆಲ್ಲ ಬ್ರಾಂಚಸ್ನಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಫ್ಲೈಯಿಂಗ್ ಬ್ರಾಂಚ್ನಲ್ಲಿ ನಿಮಗೆ 30 ವೇಕೆನ್ಸಿ ಮೆನ್ಗೆ, 5 ವೇಕೆನ್ಸಿ ವುಮೆನ್ಗಿರುತ್ತೆ. ಇದು SSC ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು ಗ್ರೌಂಡ್ ಡ್ಯೂಟಿಯ ಟೆಕ್ನಿಕಲ್ ಬ್ರಾಂಚಸ್ನಲ್ಲಿ ಇದರಲ್ಲಿ ಕೂಡ ನಿಮಗೆ 100+ ಜಾಬ್ಸ್ ಇರುತ್ತೆ. ಇನ್ನು NCCಯ ಫ್ಲೈಯಿಂಗ್ ಬ್ರಾಂಚ್ನಲ್ಲಿ ಇದರಲ್ಲಿ ನಿಮಗೆ 10 ಸೀಟ್ಸ್ ಮಾತ್ರ ಕವರ್ ಇರುತ್ತೆ, 10% ಸೀಟ್ಸ್. ಮತ್ತು ಗ್ರೌಂಡ್ ಡ್ಯೂಟಿಯ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇದರಲ್ಲೂ ಕೂಡ ಸಮ್ ವೇಕೆನ್ಸೀಸ್ ಅನ್ನೋದು ಮಾತ್ರ ಖಾಲಿ ಇರುತ್ತೆ. ಹೆಚ್ಚಾಗಿ ನಿಮಗೆ ನಾನ್ ಟೆಕ್ನಿಕಲ್ ಬ್ರಾಂಚಸ್ನಲ್ಲಿ ಜಾಬ್ಸನ್ನು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಯಾವ ಬ್ರಾಂಚ್ಗಾದರೂ ಕೂಡ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ನಿಮಗೆ 14 ಇಯರ್ಸ್ ಆಫ್ ಫ್ಲೈಯಿಂಗ್ ಇದಿರುತ್ತೆ ಬ್ರಾಂಚಸ್ನಲ್ಲಿ ನಿಮಗೆ ಫ್ಲೈಯಿಂಗಲ್ಲಿ NCCಯಲ್ಲಿ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡುವಂಥವ್ರು 20 to 24 ಇಯರ್ ಅಂಡರಲ್ಲಿ ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಮ್ಯಾಕ್ಸಿಮಮ್ 26 ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, 2001 to 2007 ಒಳಗಡೆ ಯಾರೆಲ್ಲ ಬರ್ತಾಗಿದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಹಾಗೆ ಟೆಕ್ನಿಕಲ್ ವೇಕೆನ್ಸೀಸ್ ಇದ್ದು, ನಿಮಗೆ ಆಯ್ಕೆ ವಿಧಾನ ಬಂದು ಫಿಸಿಕಲ್ ಇರುತ್ತೆ, ಮೆಡಿಕಲ್ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ, ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತೆ, ಮತ್ತು ಟ್ರೈನಿಂಗ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಈ ಎಲ್ಲ ಆಧಾರದ ಮೇಲೆ ಮತ್ತು ಎಕ್ಸಾಮಿನೇಷನ್ ಕೂಡ ನಿಮಗೆ ಕಂಡಕ್ಟನ್ನು ಮಾಡಲಾಗುತ್ತೆ. ಈ ಎಲ್ಲ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗೆ ನಿಮಗೆ ಟ್ರೈನಿಂಗ್ ಪೀರಿಯಡ್ ಬಂದು ಫಸ್ಟ್ ವೀಕಿಂದ ನಿಮಗೆ ಟ್ರೈನಿಂಗನ್ನು ಪೀರಿಯಡನ್ನು ಶುರುವಾಗ್ತಾ ಇದ್ದು, ನಿಮಗೆ 62 ವೀಕ್ಸ್ವರೆಗೂ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಹಾಗೆ ಸಮ್ ಬ್ರಾಂಚಸ್ಗೆ ಅಂದರೆ ಯಾವೆಲ್ಲ ನಾನ್ ಟೆಕ್ನಿಕಲ್ ಬ್ರಾಂಚಸ್ ಇದೆಯೋ ಅವರಿಗೆ 50 ವೀಕ್ವರೆಗೂ ಫಸ್ಟ್ ಟ್ರೈನಿಂಗಲ್ಲಿ ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಇದಕ್ಕೆ ನಿಮಗೆ ಜಾಯ್ನಿಂಗ್ ಟೈಮ್ನಲ್ಲಿ ಆಧಾರ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಆಗಿರಬೇಕಾಗಿರುತ್ತೆ. ಇನ್ನು ನಿಮ್ಮ ಸ್ಯಾಲ್ರಿಯನ್ನು ನೋಡೋದಾದರೆ ಫ್ಲೈಯಿಂಗ್ ಬ್ರಾಂಚಲ್ಲಿ ಇರೋವಂಥವ್ರಿಗೆ 56,000ದಿಂದ 1,77,000 ಇರುತ್ತೆ. ಇದು ಫಿಕ್ಸ್ಡ್ ರೆಮ್ಯುನರೇಷನಲ್ಲಿ ನಿಮಗೆ 56,100 ನೀಡಲಾಗುತ್ತೆ. ಇನ್ನು ಬೇರೆ ಒಂದು ಇದು ಜಾಬಲ್ಲಿ ಇರೋವಂಥವ್ರಿಗೆ MSP ಬಂದು 15,500 ಇರುತ್ತೆ. ನಿಮಗೆ ಪರ್ ಮಂತು 56,000 ಫಿಕ್ಸ್ಡ್ ರೆಮ್ಯುನರೇಷನ್ ಬಂದು ಅಪ್ ಟು 1 ಇಯರ್ವರೆಗೂ, ಅಂದರೆ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಬಂದು 1 ಇಯರ್ ಆಗಿರೋದ್ರಿಂದ ಅಲ್ಲಿನ ಅವ್ರಿಗೆ ನಿಮಗೆ 56,000 ನೀಡಲಾಗಿರುತ್ತೆ. ಅದರಾದಮೇಲೆ ನಿಮಗೆ ಅಮೌಂಟಿಂಗ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಬೇರೆ ಅಲವೆನ್ಸಸ್ ಇರುತ್ತೆ ಮತ್ತು ಪ್ರಿವಿಲೇಜಸ್ ಕೂಡ ಇರುತ್ತೆ. ಅಲವೆನ್ಸಸ್ಸಲ್ಲಿ ನಿಮಗೆ ಡ್ಯೂಟಿ ಪ್ಲೇಸ್ ಮತ್ತು ಟ್ರಾವೆಲಿಂಗ್ ಅಲವೆನ್ಸಸ್ ಇರುತ್ತೆ, ಫ್ಲೈಯಿಂಗ್ ಅಲವೆನ್ಸಸ್ ಮತ್ತು ಟ್ರಾವೆಲಿಂಗ್ ಅಲವೆನ್ಸಸ್, ಟೆಕ್ನಿಕಲ್ ಅಲವೆನ್ಸಸ್ ಇರುತ್ತೆ, ಟೆಸ್ಟ್ ಆಫ್ ಪೈಲಟ್ ಮತ್ತು ಫ್ಲೈಟ್ ಟೆಸ್ಟ್ ಇಂಜಿನಿಯರ್ಗೆ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ. ಇದು ಬಿಟ್ಟು ನಿಮಗೆ ಪ್ರಿವಿಲೇಜಸ್ಸಲ್ಲಿ ನಿಮಗೆ ಕ್ಯಾಂಟೀನ್, ಆಫೀಸ್ ಮೆಸ್, ಲೋನ್ಸ್, ಹೀಗೆ ಮೆಡಿಕಲ್ ಅಲವೆನ್ಸಸ್ ಕವರ್, ಹೀಗೆ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಿವಿಲೇಜಸ್ ಅನ್ನೋದು ಈ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಲೀವ್ಸ್ ಬಂದು 60 ಡೇಸ್ ಆಫ್ ಆ್ಯನ್ಯುವಲ್ ಲೀವ್ಸ್ ಇರುತ್ತೆ ಮತ್ತು 20 ಡೇಸ್ ಆಫ್ ಕ್ಯಾಶುವಲ್ ಲೀವ್ಸನ್ನು ನಿಮಗೆ ನೀಡಲಾಗುತ್ತೆ ಪರ್ ಆ್ಯನ್ಯುವಲ್ ಇದರಲ್ಲಿ ಇದು. ಹಾಗೆ ಇದ್ರ ಜೊತೆಗೆ ನಿಮಗೆ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ನಿಮಗೆ ಡೆತ್ ಇನ್ಶೂರೆನ್ಸಲ್ಲಿ 1.25 crore ನಿಮಗೆ ಡೆತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಅದು ಬಿಟ್ಟು ನಿಮಗೆ 14 to 20 ಇಯರ್ಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೆ ಆದಲ್ಲಿ 24 lakhs ಇನ್ಸ್ಟೆಂಟಾಗಿ ನಿಮಗೆ ಪೇ ಮಾಡಲಾಗುತ್ತೆ. ಹಾಗೆ 12 lakh ಟಿಲ್ ನಿಮಗೆ 75 ವರ್ಷ ಆಗೋವರೆಗೂ ನಿಮಗೆ 12 lakh ಕೂಡ ನೀಡಲಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ಪೋರ್ಟ್ಸ್ ಹಾಗೆ ಅಡ್ವಾಂಟೇಜ್ ಏನಾದರೂ ನಿಮಗೆ ಇದ್ದರೆ
ಅದರಲ್ಲೂ ಕೂಡ ನಿಮಗೆ ಸಪೋರ್ಟನ್ನು ಸಿಗುತ್ತೆ ಇದರಲ್ಲಿ. ಹಾಗೆ ನಿಮಗೆ ಯಾವುದೇ ಆಗಲಿ ವಿಸಿಬಲ್ ಆಗಲಿ ನಾನ್ ವಿಸಿಬಲ್ ಆಗಲಿ ಸ್ಟೇಟಸ್ಸು ಇರೋ ಆಗಿಲ್ಲ. ಹಾಗೆ ನಿಮಗೆ ನೆಕ್ಸ್ಟ್ ಬಂದು ಕ್ಯಾಂಡಿಡೇಟ್ಗೆ ಆನ್ಲೈನ್ ಟೆಸ್ಟ್ ಕೂಡ ಕಂಡಕ್ಟನ್ನು ಮಾಡಲಾಗುತ್ತೆ. ಆನ್ಲೈನ್ ಫೀಸ್ ಕೂಡ ಪೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಮೆನ್ ಹಾಗೆ ವುಮೆನ್ಗೆ 550 ರೂಪಾಯಿ ಪ್ಲಸ್ GST ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು ಇದು ನೀವು ಪೇ ಮಾಡಬೇಕಾಗಿರುತ್ತೆ. ಜೊತೆಗೆ ಯಾರೆಲ್ಲ ಕ್ಯಾಂಡಿಡೇಟು NCC ಸ್ಪೆಷಲ್ ಎಂಟ್ರಿ ಇದ್ದರೂ ಮತ್ತು ಕೇಟ್ ಸ್ಕೋರ್ ಎಂಟ್ರಿ ಇದ್ದರೂ ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅಥವಾ ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಮೆರಿಟರಿ ಸ್ಟೇಟಸ್ ಬಂದು ಈ ಒಂದು ಹುದ್ದೆಗೆ ಅನ್ಮ್ಯಾರಿಡ್ ಯಾರೆಲ್ಲ ಪೀಪಲ್ಸ್ ಇದ್ದರೆ ಅವರು ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ನೀವು ಮ್ಯಾರಿಡ್ ಆಗಿದ್ದಲ್ಲಿ ನಿಮ್ಮ ಪರ್ಮಿಷನ್ ಇರೋದಿಲ್ಲ. ಒಂದು ವೇಳೆ ನೀವು ಟ್ರೈನಿಂಗ್ ಪೀರಿಯಡ್ ಅಂದರೆ 1 ಇಯರಲ್ಲಿ ನಿಮಗೆ ಟ್ರೈನಿಂಗ್ ಪೀರಿಯಡ್ ಆಗಿರೋದ್ರಿಂದ ಆ ಒಂದು ಮಿಡಲಲ್ಲಿ ಕೂಡ ನೀವೇನಾದರೂ ಮದುವೆ ಆದಲ್ಲಿ ಆಗಲೇ ನಿಮ್ಮ ಒಂದು ಅಪ್ಲಿಕೇಶನ್ಗಳ ಡಿಸ್ಚಾರ್ಜ್ ಮಾಡಿ ಹಾಗೆ ನಿಮಗೆ ಏನೆಲ್ಲ ಸೆಟಲ್ ಆಗಬೇಕಾಗಿರುತ್ತೋ ಅಮೌಂಟ್ ಅದನ್ನೆಲ್ಲ ಸೆಟಲ್ ಮಾಡಿ ನಿಮ್ಮ ಒಂದು ಜಾಬ್ನ ತೆಗೆದಾಕ್ತಾರೆ. ಸೊ ಹಾಗಾಗಿ ನಿಮಗೆ ಮದುವೆ ಆಗೋ ಒಂದು ಚಾನ್ಸಸ್ ಇರೋದಿಲ್ಲ ಒಂದು ಟ್ರೈನಿಂಗ್ ಪೀರಿಯಡ್ ಮುಗಿಯೋವರೆಗೂ. ಅದಾದಮೇಲೆ ನಿಮಗೆ ಅಲ್ಲಿ ನಿಮಗೆ ಆಫೀಸಲ್ಲಿ ಹೇಗೆ ಹೇಳ್ತಾರೋ ಅದನ್ನು ತಿಳ್ಕೊಬೋದಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಅಂದರೆ ನಿಮಗೆ ಟ್ರೈನಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು ಅಥವಾ ಕಾರಲ್ಲಾಗಿರ್ಬೋದು ನಿಮಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಅನ್ನೋರು ನೀಡಿದ್ದಾರೆ. ಅಂದರೆ ನಿಮಗೆ ಯಾವುದೇ ಎಕ್ಸಾಮಿನೇಷನ್ಗಾಗಿರ್ಬೋದು ಮತ್ತು ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಅಲವೆನ್ಸ್ ಇದು ಯಾವುದಾದ್ರೂ ಟ್ರಾವೆಲ್ ಮಾಡೋದಕ್ಕೋಸ್ಕರ ನಿಮಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಅನ್ನೋದು ನೀಡಲಾಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಇನ್ನು ಫಿಸಿಕಲ್ ಕಂಡೀಷನ್ಸ್ ಬಂದು ಇದರಲ್ಲಿ ನಿಮಗೆ 1 ಮೈಲಿ ಅಂದರೆ 1.6 ಕಿಲೋಮೀಟರ್ಸ್ ನಿಮಗೆ 10 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇದ್ರ ಜೊತೆಗೆ 10 ಪುಷಪ್ಸ್ ಮತ್ತು 3 ಚಿನ್ ಪುಷಪ್ಸ್ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟಾದರೂ ನಿಮ್ಮ ಫಿಸಿಕಲ್ ಟೆಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಈ ಒಂದು ಜಾಬ್ನ ಬಗ್ಗೆ ಅಥವಾ ಎಕ್ಸಾಮಿನೇಷನ್ನ ಏನಾದರೂ ಎಂಕ್ವೈರಿ ನೀವು ಮಾಡೋ ಅಂಥದ್ದೇನಾದರೂ ಇದ್ದರೆ ಈ ಒಂದು ನಂಬರ್ಗೆ ಕಾಲ್ ಮಾಡ್ಬೋದಾಗಿರುತ್ತೆ. 9513252077 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಅಥವಾ ಇಮೇಲ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. efcathepdesk@edcll.co ಈ ಒಂದು ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡೋದಾಗಿರುತ್ತೆ ಅಥವಾ ಇಲ್ಲಿ ನೀಡಿರೋಂಥ ಟೋಲ್ ಫ್ರೀ ನಂಬರ್ಗೂ ಕೂಡ ಕಾಲ್ ಮಾಡ್ಬೋದಾಗಿರುತ್ತೆ. ಮೆರಿಟಲ್ ಸ್ಟೇಟಸ್ ಅಥವಾ ಜಾಯ್ನಿಂಗ್ ಇನ್ಫಾರ್ಮೇಷನ್ ಏನಾದರೂ ತಿಳ್ಕೊಬೇಕಾದ್ರೆ. ಹಾಗೆ ಈ ಒಂದು ನಿಮಗೆ ಅಪ್ಲೈ ಮಾಡುವಂಥವ್ರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಹೇಳಿಲ್ವಲ್ಲ, ಸೊ ಇದು ನಿಮಗೆ ಗ್ರಾಜುಯೇಷನ್ ಬೇಸಿಸ್ಸು ಹಾಗೆ BE BTech ಮತ್ತು ಗ್ರಾಜುಯೇಷನ್ ವಿತ್ ಇಂಜಿನಿಯರಿಂಗ್ ಮುಗಿಸಿರೋವಂಥವ್ರಿಗೆ ಈ ಒಂದು ವೇಕೆನ್ಸೀಸ್ ಆಗಿರುತ್ತೆ. ನಿಮಗೇನಪ್ಪ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಟೆಕ್ನಿಕಲ್ ಹಾಗೆ ನಾನ್ ಟೆಕ್ನಿಕಲ್ ರಿಲೇಟೆಡ್ ಆಗಿರೋದ್ರಿಂದ ನಿಮಗೆ BE BTech ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಿಕಲ್ ಬೇಸಿಸಲ್ಲಿ ಯಾವೆಲ್ಲ ಜಾಬ್ಸ್ ಇದ್ದಾವೆ ಅಂದರೆ ಎಜುಕೇಷನ್ ಇದ್ದಾವೋ ಅದನ್ನು ಕಂಪ್ಲೀಟ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಯುಮೆಂಟು ಸ್ಕ್ಯಾನ್ಡ್ ಆಗಿರೋವಂಥ ಡಾಕ್ಯುಮೆಂಟ್ನೇ ಅಪ್ಲೋಡ್ ಮಾಡಿ ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ಗಳು ಕಂಪ್ಲೀಟ್ ಆಗಿರಬೇಕು. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ಗಳು ಕೂಡ ಅನ್ಕಂಪ್ಲೀಟೆಡ್ ಆಗಿದ್ದಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುವಂಥ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕೇರ್ಫುಲ್ಲಾಗಿ ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಹಾಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಯಾರೆಲ್ಲ ಜಾಬ್ಸ್ ಹುಡುಕ್ತಾರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.